ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು 100 ಡೇಸ್ ಪ್ರಯಾಣ ಸೀರೀಸ್ ಡೇ 24ಗೆ. ರೈಟ್ ನಾವು ನನಗೆ ಮೇಘಾಲಯದ ರಾಜಧಾನಿ ಶಿಲಾಂಗಲ್ಲಿ ಇದ್ದೀನಿ. ನಿನ್ನೆ ರಾತ್ರಿ ಬಂದೆ. ನಿನ್ನೆ ರಾತ್ರಿ ಇಲ್ಲೇ ಗಾರ್ಡನ್ ಹೋಟೆಲ್ ಅಂತ ಅಲ್ಲಿ ಸ್ಟೇ ಆಗಿದ್ದೆ. 600 ರೂಪಾಯಿನ ತೊಗೊಂಡ್ರು ಒನ್ ಡೇಗೆ ಸಿಂಗಲ್ ರೂಮು. ಮೇಘಾಲಯದಲ್ಲಿ ಸೋಲೋ ಟ್ರಾವೆಲರ್ಸ್ಗೆ ಪ್ರಾಬ್ಲಮ್ ಏನಂತಂದರೆ, ನೀವು ಯಾವುದೇ ಜಾಗಕ್ಕೆ ಹೋಗಬೇಕು ಅಂತಂದ್ರೆ ಕ್ಯಾಬ್ ಮಾಡ್ಕೊಂಡು ಹೋಗಬೇಕು. ಬೈಕು ರೆಂಟಿಗೆ ಸಿಗೋಲ್ಲ, ಏನೋ ಇಶ್ಯೂ ಆಗಿದೆ ಅಂತ ಇಲ್ಲಿ. ಸೊ ಬೈಕ್ ರೆಂಟಿಗೆ ಸಿಗೋಲ್ಲ, ಬಸ್ಸಸ್ ಇಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನೋದು ಝೀರೋ ಇಲ್ಲಿ. ಈಗ ನೋಡ್ತಿದ್ರಲ್ಲ, ಇದೇ ಪೊಲೀಸ್ ಬಜಾರ್ ಅಂತ ಹೇಳ್ತಾರೆ. ಸೊ ಇದು ಮೇಯ್ನ್ ಬಜಾರು. ಇಲ್ಲಿ ಎಲ್ಲರೂ ನೈಟ್ ಹೊತ್ತು ತುಂಬ ಜನ ಫೋಟೋಸ್ಗೆ, ರೀಲ್ಸ್ಗೆ ಮತ್ತು ಇಲ್ಲಿ ಶಾಪಿಂಗ್ ಎಲ್ಲ ಬರ್ತಾರೆ. ಅಲ್ಲಿ ನೋಡ್ತಿದ್ರಲ್ಲ, ಐ ಲವ್ ಶಿಲಾಂಗ್ ಅಂತ ಐತೆ. ನಿನ್ನೆ ರಾತ್ರಿ ನಾನು ಅಲ್ಲೇ ಹೇಳ್ತಿದ್ದು. ಮತ್ತು ಈ ಕಡೆ ಎಲ್ಲ ಮಾಲ್ಸ್ ಇರ್ತವೆ, ಏನಾದರೂ ಶಾಪಿಂಗ್ ಮಾಡೋರಿಗೆ ಯೂಸ್ ಆಗುತ್ತೆ ಅಷ್ಟೇ. ನಾನೇನು ಶಾಪಿಂಗ್ ಏನು ಮಾಡ್ತಿಲ್ಲ. ಶಿಲಾಂಗಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಕ್ಕೆ ಕ್ಯಾಬ್ಸ್ ಇದ್ದಾವೆ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡ್ತಿರಲ್ಲ ಇವೆ. ಈ ಗಾಡಿಗಳಲ್ಲೇ ನಾವು ಹೋಗಬೇಕಾಗಿರೋದು. ಇವು ಬಂದ್ಬಿಟ್ಟು ಆಲ್ಟೋ 800 ಕಾರುಗಳಿವು. ಎಷ್ಟಿದೆ ನೋಡಿ. ಇಲ್ಲಿ ಬೇರೆ ಆಪ್ಷನ್ನೇ ಇಲ್ಲ. ಕೆಲವರು ಓನ್ ವೆಹಿಕಲ್ಸಲ್ಲಿ ಬರ್ತಾರೆ, ಇಲ್ಲ ಅಂತಂದರೆ ಆ ಥರ ಕ್ಯಾಬ್ಗಳಲ್ಲಿ ಹೋಗಬೇಕಾಗುತ್ತೆ. ಈಗ ನಾನು ಮೇಯ್ನ್ ಸೆಂಟರ್ಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಬಂದ್ಬಿಟ್ಟು ಕ್ಯಾಬ್ಸ್ ಇರ್ತಾವಂತೆ. ಅಲ್ಲಿ ಹೋಗಿ ಈಗ ನೋಡಬೇಕು ಕ್ಯಾಬು ಚಿರಾಪುಂಜಿಗೆ ಇದಾವೋ ಇಲ್ಲವೋ ಅಂತ. ಪ್ರಾಬ್ಲಮ್ ಏನಂತಂದರೆ, ಇಲ್ಲಿ ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ. ಛತ್ರಿ ಅನ್ನೋದು ಆಲ್ವೇಸ್ ಯಾವಾಗೂ ಜೊತೆಲಿ ಇಟ್ಕೊಂಡಿರ್ಬೇಕು. ಮತ್ತು ಇಲ್ಲಿ ಕೆಲವರು ಜನ ಓಡಾಡ್ಬೇಕಾದ್ರೆ ಜೊತೆಲಿ ನಾರ್ಮಲಾಗಿ ಛತ್ರಿನ ಹಿಡ್ಕೊಂಡು ಓಡಾಡ್ತಾನೆ ಇರ್ತಾರೆ. ಅನ್ಎಕ್ಸ್ಪೆಕ್ಟೆಡ್ ವೆದರ್ ಇಲ್ಲಿ. ಈಗಲೂ ಕೂಡ ಫುಲ್ ಮೋಡ ಆಗೈತೆ. ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಶಿಲಾಂಗಲ್ಲಿ ಮೇಯ್ನ್ ನೋಡಬೇಕಾಗಿರೋ ಪ್ಲೇಸಸ್ ಬಂದ್ಬಿಟ್ಟು ಒಂದು ಎಲಿಫೆಂಟ್ ವಾಟರ್ಫಾಲ್ ಅಂತ ಐತೆ. ಇನ್ನೊಂದು ಯಾವುದು ಪೀಕ್ ಅಂತ ಐತೆ, ಅಂದರೆ ಒಂದು ಬೆಟ್ಟದ ಮೇಲೆ ಹೋಗಿ ಸಿಟಿ ವ್ಯೂ ನೋಡೋದು. ಇನ್ನು ಕೆಲವು ಮ್ಯೂಸಿಯಮ್ಸ್ ಇದ್ದಾವೆ. ಸೊ ಅಂಥ ಇಂಪಾರ್ಟೆಂಟ್ ಏನೋ ಅನ್ನಿಸ್ಲಿಲ್ವಲ್ಲ, ಅದಕ್ಕೋಸ್ಕರ ನಾನೀಗ ಮೇಯ್ನ್ ಚಿರಾಪುಂಜಿಗೆ ಹೋಗಬೇಕು. ನೋಡೋಣ, ಚಿರಾಪುಂಜಿಲಿ ಒಳ್ಳೊಳ್ಳೆ ಪ್ಲೇಸಸ್ ಇದಾವಂತೆ. ಪ್ರಪಂಚದಲ್ಲೇ ಅತಿ ಹೆಚ್ಚು ಮಳೆ ಬೀಳೋ ಜಾಗ ಚಿರಾಪುಂಜಿ. ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಬೇಕು ಹೋಗಿ. ಗಾಡಿಗಳು ನೋಡ್ರಿ ಹೆಂಗೆ ನಿಂತವೆ ಲೈನಾಗಿ. ಇಲ್ಲಿ ಇನ್ನೊಂದು ಹೈಲೈಟ್ ಏನು ಗೊತ್ತಾ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಸಿಟಿ ಮಾತ್ರ. ಎಲ್ಲೂ ಕೂಡ ಪ್ಲಾಸ್ಟಿಕ್ ನೋಡೋಕ್ಕೆ ಸಿಗೋದಿಲ್ಲ. ಆಲ್ಮೋಸ್ಟ್ ಅಲ್ಲೆಲ್ಲ ಕ್ಲೀನಾಗಿ ಇಟ್ಟಿರ್ತಾರೆ. ಮತ್ತು ಇಲ್ಲಿ ಹೆಣ್ಮಕ್ಳು, ನಾನು ರಾತ್ರಿ 9:30-10 ಗಂಟೆಯಲ್ಲಿ ನೋಡ್ತಾಯಿದ್ದೀನಿ, ಸಿಟಿಲಿ ಕಸ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಅದೊಂದು ಹೈಲೈಟು. ಮೇಯ್ನ್ ಸಿಟಿ ಚೆನ್ನಾಗಿದ್ರೆ ಫಸ್ಟ್ ಇಂಪ್ರೆಷನ್. ಇಲ್ಲಿ ಟೂರಿಸ್ಟ್ಗೆ ಜಾಸ್ತಿ ಡಿಪೆಂಡ್ ಆಗಿದೆ ಈ ಮೇಘಾಲಯ ಅನ್ನೋದು. ಸೊ ಅದಕ್ಕೋಸ್ಕರನೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ ನಾನು ಬ್ಯಾಗ್ ಇಲ್ಲಿ ಇಟ್ಟಿದ್ದೀನಿ. ಸೊ ಈಗ ನಾವು ಚಿರಾಪುಂಜಿ ಹೋಗೋದಕ್ಕೆ ಇದೆ ಶೇರಿಂಗ್ ಟ್ಯಾಕ್ಸಿ. 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸ್ವಲ್ಪ ಪರವಾಗಿಲ್ಲ, ಕಮ್ಮಿನೇ. ಸೊ ಇಲ್ಲಿ ತುಂಬ ಗಾಡಿಗಳಿರ್ತವೆ. ಇದು ಬಂದುಬಿಟ್ಟು ಟ್ಯಾಕ್ಸಿ ಸ್ಟ್ಯಾಂಡ್. ಬೆಟ್ನೆ ಸೆಂಟ್ರಲ್ ಸೀಟು. ಚಲೋ. ಕಿತ್ನಾ ಟೈಮ್ लगेगा इधर से जाने के लिए? 2 घंटा. ಸೊ ಇಲ್ಲಿಂದ ಚಿರಾಪುಂಜಿ ಬಂದುಬಿಟ್ಟು ಒಂದು 50 ಕಿಲೋಮೀಟ್ರ್ ಐತೆ. 2 ಅವರ್ ಆಗುತ್ತಂತೆ. ಗೈಸ್, ನೀವು ನೋಡ್ಬೋದು ಇಲ್ಲಿಂದ ಚಿರಾಪುಂಜಿ ಒಂದು 5 ಕಿಲೋಮೀಟ್ರ್ ಐತೆ ಅಷ್ಟೇ. ಸ್ಟಾರ್ಟಿಂಗಲ್ಲೇ ರೋಡಲ್ಲಿ ಫುಲ್ಲು ಫಾಗು, ಏನು ಕಾಣಿಸ್ತಾ ಇರಲಿಲ್ಲ ಇಷ್ಟೊತ್ತು. ಮುಂದೆ ಡ್ರೈವರು ಗ್ರೇಟ್ ನೋಡ್ಕೊಂಡು ನಿಧಾನಕ್ಕೆ ಓಡಿಸ್ಕೊಂಡು ಹೋಗ್ಬೇಕು. ಸ್ವಲ್ಪ ಮಿಸ್ ಆದರೆ ಅಂದರೆ ಮುಗಿದ ಕತೆ. ಬಟ್ ಸಖತ್ತಾಗೈತೆ. ಹೊರಗಡೆ ಎಲ್ಲ ಫುಲ್ ಫಾಗ್ ಇತ್ತು, ಈಗೆಲ್ಲ ಕ್ಲಿಯರಾಗಿ ಹೋಗುತ್ತೆ ನೋಡ್ರಿ, ಏನಿಲ್ಲ. ಮತ್ತು ಮುಂದೆ ಫಾಗ್ ಬಂತು. ರೋಡುಗಳು ಮಾತ್ರನೂ ಹಂಗೆ ಇದ್ದಾವೆ. ಫುಲ್ ಎಲ್ಲ ಕರ್ವ್ಗಳಿರ್ತವೆ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಓಡಾಡ್ಬೇಕು ಇಲ್ಲಿ. ವೆಲ್ಕಮ್ ಟು ಚಿರಾಪುಂಜಿ. ಶಿಲಾಂಗಿಂದ ಚಿರಾಪುಂಜಿ ಡ್ರೈವ್ ಮಾತ್ರ ಸಖತ್ತಾಗಿತ್ತು. ಲಿಟ್ರಲಿ ಆ ರೋಡಲ್ಲಿ ಆ ಫಾಗು ಎಕ್ಸ್ಪೀರಿಯನ್ಸ್ ಸೂಪರ್. ಸೊ ಈಗ ಆಲ್ಮೋಸ್ಟ್ ನಾನು ನನ್ನ ಹೋಮ್ ಸ್ಟೇಗೆ ಹೋಗ್ತಾಯಿದ್ದೀನಿ. ಹೋಮ್ ಸ್ಟೇ ಅಂದರೆ ಅಲ್ಲೊಂದು ಅದು ಹಾಸ್ಟೆಲ್ ಐತೆ, ಅಲ್ಲಿ ಹೋಗ್ತಾಯಿದ್ದೀನಿ. ಮಳೆ ಕೂಡ ಬರೋಂಗೆ ಆಗ್ಬಿಟ್ಟೈತೆ. ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ ಇಲ್ಲಿ. ಆದಷ್ಟು ಬೇಗ ಹೋಗ್ಬಿಟ್ಟು, ನನ್ನ ಬ್ಯಾಗ್ಗೆ ರೈನ್ ಕವರ್ ಇಲ್ಲ. ಸೊ ಅದು ಪ್ರಾಬ್ಲಮ್ಮು. ನಂದು ಹೋಗ್ಬಿಟ್ರೆ ಕಷ್ಟ. ಸೊ ಫೈನಲಿ ನಾನು ನನ್ನ ಹಾಸ್ಟೆಲ್ಗೆ ಬಂದೆ. ಹಾಸ್ಟೆಲ್ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಐತೆ. ಅದೊಂದು ಬಿಲ್ಡಿಂಗು, ಇದೊಂದು ಬಿಲ್ಡಿಂಗ್ ಐತೆ. ತೋರಿಸಿ ಮನೆ ನನ್ನ ಸ್ಟೇ ಹೆಂಗೈತೆ ಅಂತ. ಇದಲ್ವಾ ಡೋಮ್ಯಾಟ್ರಿ. ಸೊ ಇದು ನನ್ನ ಬೆಡ್ಡು. ಜಸ್ಟ್ ಈಗಿನ ಎಲ್ಲ ರಿಸೆಪ್ಷನಲ್ಲಿ ಅಡ್ರೆಸ್ ಎಲ್ಲ ಫಿಲ್ ಮಾಡಿ ಬಂದೆ.
ಚಿರಪುಂಜಿಲಿ ಸ್ಟೇ ಆಗೋದಕ್ಕೆ ತುಂಬ ಆಪ್ಷನ್ ಇದೆ, ಹೋಮ್ ಸ್ಟೇಸು ಗೆಸ್ಟ್ ಹೌಸು ಜಾಸ್ತಿ ಇದ್ದಾವೆ. ಬಟ್ ಆದರೆ ಜಾಸ್ತಿ ಪ್ರೈಸ್ ಕೂಡ ಹೇಳ್ತಾರೆ, ಒಬ್ಬೊಬ್ಬರಿಗೆ 1,500 2,000 3,000 ಹಂಗೆ ಹೇಳ್ತಾರೆ. ಸೊ ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಂದು 1 ದಿನ 2 ದಿನ ಅಲ್ವಲ್ಲ, 100 ದಿನ ಟ್ರಿಪ್ಪು. ಈ ಬೆಡ್ ಬಂದುಬಿಟ್ಟು ನನಗೆ 500 ರೂಪಾಯಿ ಚಾರ್ಜ್ ಮಾಡಿದ್ರು. 1 ದಿನಕ್ಕೆ 2 ದಿನ ಇಲ್ಲಿ ಸ್ಟೇ ಆಗ್ತೀನಿ, ಇವತ್ತು ನಾಳೆ. ಸೊ ಈಗ ನಾನು ಇಲ್ಲಿಂದ ಒಂದು ಮಾಸ್ಮಾಯಿ ಕೇವ್ ಅಂತ ಏನೋ ಒಂದು ಜಾಗ ಐತೆ, ಅಲ್ಲಿಗೆ ಹೋಗ್ಬೇಕು. ಇಲ್ಲಿಂದ 5 ಕಿಲೋಮೀಟ್ರ್ ಐತೆ. ಮಳೆ ಆಲ್ರೆಡಿ ಬರ್ತಾಯಿದೆ. ಮತ್ತು ಈಗ ನನ್ನ ಬ್ಯಾಗ್ ಇಲ್ಲಿ ಇಡೋಕ್ಕೆ ಜಾಗ ಇಲ್ಲ, ಇಲ್ಲಿ ಲಾಕರ್ ಏನಿಲ್ಲ, ಚಿಕ್ಕದೈತೆ, ನನ್ನ ಬ್ಯಾಗ್ ಇಲ್ಲಿ ಇಡಿಸೋದು ಇಲ್ಲ. ಸೊ ಈಗ ಈ ಬ್ಯಾಗು ಲ್ಯಾಪ್ಟಾಪ್ ಎಲ್ಲ ತೊಗೊಂಡೋಗ್ಬಿಟ್ಟು ರಿಸೆಪ್ಷನಲ್ಲಿ ಇಟ್ಬಿಟ್ಟು ಹೊರಡೋಣ. ಬ್ಯಾಗ್ ಇಟ್ಬಿಟ್ಟು ಈಗ ನಾನು ರೈನ್ ಕವರು ಮತ್ತು ಛತ್ರಿ ತಗೊಂಡು ಹೋಗ್ತಾಯಿದ್ದೀನಿ ಮಾಸ್ಮಾಯಿ ಕೇವ್ಸ್ಗೆ. ಸೊ ನನಗಿಲ್ಲಿ ಹೇಳಿದ್ರು ಅವರು, ನೀನು ಅಲ್ಲಿ ಹೋದರೆ ನಿಮಗೆ ಆಟೋ ಸಿಗೋಲ್ಲ, ಕಾರ್ ಸಿಗ್ತವೆ, ಕಾರಲ್ಲಿ ಏನಾದರೂ ಹೋಗು ಅಂತ ಹೇಳಿದ್ರು. ಸೊ ಏನು ಸಿಗಲ್ಲ ಅಂದರೂ ಪರವಾಗಿಲ್ಲ, ನಾನು ಲಿಫ್ಟ್ ಕೇಳ್ಕೊಂಡಾದ್ರೂ ಹೊರಟೋಗ್ತೀನಿ. 5 ಕಿಲೋಮೀಟ್ರ್ ಅಷ್ಟೇ ಅಲ್ವಾ. ಬಟ್ ಮಳೆ ಬರ್ತಾಯಿದೆ, ಸಖತ್ತಾಗೈತೆ ನಿಜ. ವೆದರ್ ಮಾತ್ರ ಲಿಟ್ರಲಿ ನಾನು UP ಬಿಹಾರ್ ರಾಜಸ್ಥಾನಲ್ಲಿ ನೋಡಿದ್ದು ಹ್ಯುಮಿಡಿಟಿ, ಬಿಸಿಲು ಇಲ್ಲೆಲ್ಲ ಒಂದೇ ಸರಿಗೆ ಹೊರಟೋಯ್ತಲ್ಲ. ಸೂಪರ್. ಮಾಸ್ಮಾಯಿ ಕೇವ್ ನೋಡೋದಕ್ಕೆ ಟಿಕೆಟ್ ಬಂದ್ಬಿಟ್ಟು 30 ರೂಪಾಯಿ. ಸೊ ಈಗ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಸ್ಟೆಪ್ಸ್ ಇದ್ದಾವೆ, ಇಲ್ಲಿಂದ ಮೇಲ್ಗಡೆ ಹೋಗ್ಬೇಕು. ಬಟ್ ಸುತ್ತು ನೋಡಿ ಫಾರೆಸ್ಟ್ ಹೆಂಗೈತೆ, ಬಬ್ಬಬ್ಬಬ್ಬ. ಏನು ಮಳೆ ಬಂದು 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 ಆರಾಮಾಗಿ ಗಿಡ ಬೆಳಿತಾನೆ ಇದ್ದಾವೆ ಇಲ್ಲಿ. ಇಷ್ಟಕ್ಕೂ ನಾನು ಇಲ್ಲಿಗೆ ಹೆಂಗೆ ಬಂದೆ ಅಂತ ನಿಮ್ಗೆ ಗೊತ್ತಿಲ್ಲಲ್ಲ. ಹೆಂಗೆ ಬಂದೆ ಅಂದರೆ ನಡ್ಕೊಂಬಂದೆ, 4 ಕಿಲೋಮೀಟ್ರ್ ಇತ್ತು. ಕ್ಯಾಬ್ಸ್ ಇರ್ತವೆ, ಕ್ಯಾಬ್ಸಲ್ಲಿ ಬರ್ಬೋದು. ಬಟ್ ಟ್ರೈ ಮಾಡಿದೆ ನಿಲ್ಸೋಕ್ಕೆ, ಒಂದು ಗಾಡಿ ಕೂಡ ನಿಲ್ಲಿಸಲಿಲ್ಲ. ಶೇರಿಂಗಲ್ಲಿ ಬಂದುಬಿಡೋಣ ಅಂತ, ಯಾಕಂದ್ರೆ 4 ಕಿಲೋಮೀಟ್ರ್ ನಡೆದಿದೆ ಅಂತ ತಮಾಷೆ ಇಲ್ಲ. ಬಟ್ ಬಂದ್ಬಿಟ್ಟೆ ನಡ್ಕೊಂಡು ಈಸಿಯಾಗಿ. ಸೊ ಇದೇ ಎಂಟ್ರಿ ಪಾಯಿಂಟು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಏನು ಇಷ್ಟು ಜನ ಇದ್ದಾರೆ, ಹಬ್ಬ 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 ಹಬ್ಬ. ಎಲ್ಲರೂ ವೀಡಿಯೋ ಮಾಡೋರೆ, ಅವರಲ್ಲಿ ನಾನು ಒಬ್ಬ. ಆ್ಯಕ್ಚುಲಿ ಆಂಧ್ರ ಪ್ರದೇಶದಲ್ಲಿ ಬೆಲೂಮ್ ಕೇವ್ಸು ಮತ್ತು ವಾಲ್ಮೀಕಿ ಕೇವ್ಸ್ ಅಂತ 2 ವೀಡಿಯೋ ಮಾಡಿದ್ದೀನಿ. ಆ ಬೆಲೂಮ್ ಕೇವ್ಸ್ ಅನ್ನೋದು ಮಾತ್ರ ತುಂಬ ದೊಡ್ಡದು. ಸೊ ಇಲ್ಲಿ ಕೂಡ ಸೇಮ್ ಅದೇ ಥರ ಕೇವ್ ಐತೆ. ಹೆಂಗೈತೆ ಅಂತ ಗೊತ್ತಿರೋ ಒಳಗಡೆ. ಇಲ್ಲಿ ಕೇವ್ ಎಕ್ಸ್ಪ್ಲೋರ್ ಮಾಡಬೇಕು, ಇಲ್ಲ ಜನಗಳ ಮಧ್ಯೆ ದಾರಿ ಹುಡುಕ್ಬೇಕು, ಒಂದು ಅರ್ಥ ಆಗ್ತಿಲ್ಲ. ಇಲ್ಲಿ ಕಾಲಿಟ್ರೆ ಜಾರುತ್ತೆ, ನೋಡ್ಬೋದು. ಫುಲ್ ಎಲ್ಲ ವೆಟ್ಟಾಗೈತೆ, ಕಲ್ಲು ಮಾತ್ರ ಫುಲ್ ಸ್ಮೂತ್ ಐತೆ. ಇಲ್ಲಿ ಕಾಲಿಟ್ರೆ ಹಿಂಗೆ ಜಾರ್ಬಿಡುತ್ತೆ. ಇದೆಲ್ಲ ಫೋಟೋ ಶೂಟ್ ಮಾಡ್ತಾವ್ರೆ. ಸೊ ನಾವು ಒಳಗಡೆ ಹೋಗ್ಬಿಡೋಣ ಬೇಗ. ಅರೆ 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 ಅರೆ, ಇದೇನಿದು? ಇಲ್ಲೂ ಒಂದು ದಾರಿ ಐತೆ, ಬಟ್ ಎಲ್ಲ ಹಿಂಗೆ ಹೋಗ್ತಾವೆ. ಈ ಕಡೆ ಎಲ್ಲವರೆಗೂ ಹೋಯ್ತು ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಯಪ್ಪ, ಓ ಮೈ ಗಾಡ್. ಇಲ್ಲಿ ನೋಡಿ ಕಲ್ಲೈತೆ, ಅಪ್ಪ. ಆಲ್ಮೋಸ್ಟ್ ಕೇವ್ ಮಧ್ಯದಲ್ಲಿ ಬಂದಿದ್ದೀನಿ. ಇಲ್ಲಿ ಮುಂದಕ್ಕೂ ಹೋಗೋಕ್ಕಲ್ಲ, ಹಿಂದಕ್ಕೂ ಹೋಗೋಕ್ಕಲ್ಲ, ಹಂಗೈತೆ. ಫುಲ್ ಜನ ಇದ್ದಾರೆ. ಯಾಕಂದ್ರೆ ಬಂದು ಅನ್ನಿಸ್ತೈತೆ. ಲಿಟ್ರಲಿ ಕೇವ್ ಮಾತ್ರ ಸಖತ್ತಾಗಿದೆ, ಜನ ಮಾತ್ರ ಭಯಂಕರ ಇದ್ದಾರೆ. ಫೈನಲಿ ಹೊರಗಡೆ ಬಂದ್ವಿ. ಏನಷ್ಟು ಸ್ಕೇರಿಯಾಗಿ ಏನಿಲ್ಲ, ಜಾಸ್ತಿ ಜನ ಇರೋ ಕಾರಣದಿಂದ ತುಂಬ ಡಿಸಪಾಯಿಂಟ್ ಆಯಿತು. ಏನು ಕ್ರೌಡು, ಹಬ್ಬ. ಕೇವ್ ಒಳಗಡೆ ಅದೊಂದು ಗ್ರೂಪ್ ಬಂದಿತ್ತು. ಎಷ್ಟು ಮಾತಾಡ್ತಾವ್ರೆ ಅಂತಂದರೆ ಮಾತಾಡಿದ್ದೆ ನಿಂತಿದ್ದ ಜೋಕುಗಳು ಸಖತ್ ಬೇಜಾರಾಗೋಯ್ತು ನನಗಂತೂ. ಬಟ್ ನೀವು ನಿಜವಾದ ಕೇವ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ನಾನೊಂದು ಬೆಲೂಮ್ ಕೇವ್ಸ್ ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಲಿಟ್ರಲಿ ಅದು ನಿಜವಾದ ಕೇವ್ ಅಂತಂದರೆ ಅಷ್ಟು ಭಯ ಬಿದ್ದಿಲ್ಲ ನಾನು ಆ ವಿಡಿಯೋ ಮಾಡಬೇಕಾದ್ರೆ. ಸೊ ಆ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ, ಇಲ್ಲ ಐ ಬಟನಲ್ಲೂ ಕೊಟ್ಟಿರ್ತೀನಿ ನೋಡಿ. ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಕೇವ್ ಅದು ಮಾತ್ರ. ನಾನೀಗ ಮಾಸ್ಮಾಯಿ ಕೇವ್ ನೋಡ್ಕೊಂಡು 7 ಜನ ಅಕ್ಕ ತಂಗಿರ ವಾಟರ್ಫಾಲ್ ನೋಡೋಕೆ ಹೋಗ್ತಾಯಿದ್ದೀನಿ. ಅದನ್ನು ಇಂಗ್ಲೀಷಲ್ಲಿ 7 ಸಿಸ್ಟರ್ ವಾಟರ್ಫಾಲ್ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಹೋಗಬೇಕು ಅಂತಂದರೆ ಜಸ್ಟ್ 1 ಕಿಲೋಮೀಟ್ರ್ ಮುಂದೆ ಹೋದರೆ ಸಿಗುತ್ತೆ.
ಸೊ ರೋಡ್ ನೋಡ್ಬೋದು, ಚೆನ್ನಾಗಿ ಒಳ್ಳೆ ರೋಡೆಲ್ಲ ಮಾಡ್ಕೊಂಡವ್ರೆ. ಯಾಕಂದರೆ ಜಾಸ್ತಿ ಟೂರಿಸ್ಟ್ಗಳು ಬರೋ ಜಾಗ ಅಲ್ವಾ, ಮತ್ತು ಆ ಕಡೆ ಫುಲ್ ಕಾಡಿರುತ್ತೆ. ಮಾಸ್ಮೈ ಕೇವ್ ನೋಡೋದಕ್ಕೆ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5:30ವರೆಗೂ, ಮತ್ತು ಇದು ಕ್ಲೋಸ್ ಮಾಡಾಕ್ತಾರೆ, ಯಾವುದೇ ಗಾಡಿನ ಒಳಗಡೆ ಬಿಡೋದಿಲ್ಲ. ಈಗೇನಿದ್ರು ಟೈಮ್ ಆಲ್ರೆಡಿ 4 ಗಂಟೆ ಆಗೈತೆ, ಇನ್ನೊಂದು 1.5 ಗಂಟೆ ಐತೆ, ಅದಕ್ಕೆ ಗಾಡಿಗಳು ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಹಂಗೆ ಮುಂದೆ ಬಂದರೆ ಇಲ್ಲಿ ಚಿಕ್ಕದೊಂದು ವಾಟರ್ಫಾಲ್ ನೋಡ್ಬೋದು. ಎಲ್ಲೈತಿ ಇಲ್ಲಿ ವಾಟರ್ಫಾಲ್ ನೋಡೋಕ್ಕೆ ಅಂತ ಅಂದರೆ ಇಲ್ಲೇ ಐತೆ. ಓ ಸೂಪರ್. ಕೆಳಗಡೆ ಹೋಗೋದಕ್ಕಾಗಲ್ಲ, ಅಲ್ಲಿ ಹೋಗಿ ಆರಾಮಾಗಿ ನಿಂತ್ಕೋಬೋದಿತ್ತು, ಚೆನ್ನಾಗೈತೆ. ಲಿಟ್ರಲಿ ಏನು ಸಖತ್ತಾಗೈತೆ ನೋಡ್ರಿ. ಬಾ 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 ಕಾಣಿಸ್ತಾಯ್ತಾ? ಜನಗಳು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡ್ಬರ್ತಾರೆ ಟೂರಿಸ್ಟ್ ಪ್ಲೇಸ್ಗಳಿಗೆ, ಬಟ್ ಆದರೆ ಅವ್ರು ಮಾಡೋ ಕೆಲಸಗಳು ಈ ಥರ ಇರುತ್ತೆ ನೋಡ್ರಿ. ಇಲ್ಲಿ ವಾಟ್ರ್ ಬಾಟ್ಲು, ಈ ಪ್ಲೇಟುಗಳು, ಏನೇನು ಎಸ್ತಿರೋದು ಬಟ್ಟೆಗಳೆಲ್ಲ. ಆ ಸಿಟಿಲಂತೂ ಹೇಳೋಕ್ಕಾಗಲ್ಲ ಬಿಡಿ, ಸಿಟಿಲಂತೂ ಕಸ ಹಾಕಿದ್ದೆ. ಬಟ್ ಇಂಥ ಜಾಗದಲ್ಲೂ ಕೂಡ ನೋಡಿ ಅಷ್ಟು ಬ್ಯೂಟಿಫುಲ್ಲಾಗಿರೋ ಆ ವಾಟರ್ ಫಾಲು, ಆ ವ್ಯೂ ಮುಂದೆ ಇಲ್ಲೆಲ್ಲ ಕುತ್ಕೊಂತಾರೆ, ಮತ್ತು ಇಲ್ಲೇ ತಂದಿದ್ದಾರೆ. ಜಸ್ಟ್ ಈಗಿನ ನಾನು ನನ್ನ ಹೋಮ್ ಸ್ಟೇ ಹತ್ರ ಬಂದೆ. ಆ್ಯಕ್ಚುಲಿ ಬರ್ಬೇಕಾದ್ರೆ ಲಿಫ್ಟ್ ಕೇಳ್ಕೊಂಬಂದೆ, ಅಲ್ಲೊಂದು ಕಾರ್ ಬಂತು, ಯಾರೋ ಲಿಫ್ಟ್ ಕೊಟ್ಟರು ಪಾಪ. ಸೊ ಈಗ ಆಲ್ಮೋಸ್ಟ್ ಅಲ್ಲಿ ನನ್ನ ಸ್ಟೇ ಹತ್ರ ಬಂದಿದ್ದೀನಿ. ಸೊ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಮಿಸ್ ಮಾಡಿದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಡ್ವೆಂಚರ್ ಐತೆ, ಲಿವಿಂಗ್ ರೂಟ್ ಬ್ರಿಡ್ಜ್, ಸಖತ್ತಾಗಿರುತ್ತೆ. ಸೊ ಅದು ಬೆಳಗ್ಗೆ ಹೋಗೋಣ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.